ಹರೇ ಕೃಷ್ಣ. ಮನೆಯಲ್ಲೇ ನೈಸರ್ಗಿಕವಾದ ಶಾಂಪೂವನ್ನು ಹೇಗೆ ತಯಾರಿಸ್ಕೋಬಹುದು ಎಂಬುದನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳೋ ಪ್ರಯತ್ನ. ಕಾರಣ ಇಷ್ಟೇ, ನಾವು ಹೇರ್ ಡೈಯನ್ನು ನಾವು ನೈಸರ್ಗಿಕವಾಗಿ ಹೇರ್ ಡೈಯನ್ನು ಬಳಸಿದಾಗ ಆ ಕೂದಲನ್ನು ತೊಳೆಯೋದಕ್ಕೂ ನಾವು ಕೂಡ ನೈಸರ್ಗಿಕವಾದ ಶಾಂಪೂವನ್ನು ಬಳಸಬೇಕಾಗುತ್ತೆ. ನಾವು ನೈಸರ್ಗಿಕವಾದಂತಹ ಹೇರ್ ಡೈಯನ್ನು ಬಳಸಿ ಕೆಮಿಕಲ್ ಇರ್ತಕ್ಕಂಥ ಶಾಂಪೂವನ್ನು ಬಳಸೋದ್ರಿಂದ ಯಾವುದೇ ರೀತಿಯ ಲಾಭ ನಮಗೆ ದೊರಕೋದಿಲ್ಲ. ಹಾಗಾಗಿ ಎಲ್ಲವೂ ನೈಸರ್ಗಿಕವಾಗಿ ನಾವು ಈ ದಿನಮಾನದಲ್ಲಿ ಬಳಸೋದ್ರಿಂದ ಆರೋಗ್ಯ ಮತ್ತು ಹಣವನ್ನು ಕೂಡ ಉಳಿಸಬಹುದು ಮತ್ತು ಮಾರಣಾಂತಿಕ ರೋಗಗಳಿಂದ ಮುಕ್ತರಾಗಿ ಒಂದಷ್ಟು ಕಾಲ ನೆಮ್ಮದಿಯ ಜೀವನವನ್ನು ಸಾಗಿಸಲಿಕ್ಕೆ ಇದು ಅಗತ್ಯವಾಗಿ ನಾವೆಲ್ಲ ಮಾಡಬೇಕಾದ ಒಂದು ಕೆಲಸ. ಹಾಗಾಗಿ ಆ ನಿಟ್ಟಿನಲ್ಲಿ ಇಂದು ನಾನು ಮನೆ ಅಂಗಳದಲ್ಲಿ ಇರ್ತಕ್ಕಂಥ ನೈಸರ್ಗಿಕ ಶಾಂಪೂವಿನ ಒಂದಷ್ಟು ಸಸ್ಯ ಸಂಪತ್ತನ್ನು ಬಳಸ್ಕೊಂಡು ಹೇಗೆ ನಾನು ಒಂದು ನೈಸರ್ಗಿಕ ಶಾಂಪೂವನ್ನು ತಯಾರಿ ಮಾಡ್ತೀನಿ ಎಂಬುದನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ನೋಡಿ, ನಾವು ಮನೆಯಲ್ಲಿ ಸೀಗೆಕಾಯಿ, ಅಂಟ್ವಾಳ ಮತ್ತು ಕಲೋಂಜಿ, ರೋಸ್ಮೆರಿ, ಕರಿಬೇವು, ಲೋಳೆಸರ, ಬೇವಿನೆಲೆ, ಶಂಖಪುಷ್ಪ, ಮೆಂತ್ಯ ಮತ್ತು ಕೆಂಪು ದಾಸವಾಳ ಇವುಗಳನ್ನು ಬಳಸೋದ್ರಿಂದ ಇವುಗಳದ್ದೇ ಪ್ರತಿಯೊಂದರಲ್ಲೂ ಸಾಕಷ್ಟು ಬೆನಿಫಿಟ್ಸ್ ಇರೋದರಿಂದ ಅವುಗಳನ್ನು ಬಳಸಿ ನಾವು ಶಾಂಪೂವನ್ನು ತಯಾರಿ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಉತ್ತಮ ಪರಿಣಾಮ ಬೀರೋದನ್ನು ಕಾಣಬಹುದು. ಹಾಗಾಗಿ ಸೀಗೆಕಾಯಿ ಮತ್ತು ಅಂದರೆ ಹಿಂದೆ ಎಲ್ಲ ನಮ್ಮ ಅಮ್ಮಂದಿರೆಲ್ಲ ಹೀಗೆ ನಮಗೆ ಮೊದಲು ಮಾಡಿದರು. ನಂತರದ ಸಂದರ್ಭದಲ್ಲಿ ಬಂದಂಥ ರಾಸಾಯನಿಕ ಶಾಂಪೂಗಳ ಹಾವಳಿಯಿಂದಾಗಿ ನಾವೆಲ್ಲ ಆರೋಗ್ಯವನ್ನು ಹಾಳು ಮಾಡ್ಕೊಂಡಿದ್ದೀವಿ. ಮತ್ತು ನಾವು ಸೀಗೆಕಾಯಿ ಇದಕ್ಕೇ ಮರಳಿ ಬರೋದರಿಂದ ಒಂದಷ್ಟು ಉತ್ತಮ ಆರೋಗ್ಯದ ಕಾರಣದಿಂದಾಗಿ ನಾವು ಈ ರೀತಿ ಬಳಸಲೇಬೇಕಾಗಿದೆ. ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದು ಇಂದು ತುಂಬ ಮುಖ್ಯವಾಗಿರೋದ್ರಿಂದ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕಾರ್ಯೋನ್ಮುಖರಾಗೋಣ ಅಂತ ಹೇಳ್ತಾ, ಸೀಗೆಕಾಯಿ, ಅಂಟ್ವಾಳ, ಕಲೋಂಜಿ ಮತ್ತು ಮೆಂತ್ಯವನ್ನು ರಾತ್ರಿ ಇಡೀ ನೆನೆಸಿ ಮುಂಜಾನೆ ದಾಸವಾಳ ಹೂವು ಮತ್ತು ಕರಿಬೇವು, ಲೋಳೆಸರ, ಬೇವಿನೆಲೆ, ಶಂಖಪುಷ್ಪ ಇವುಗಳನ್ನೆಲ್ಲ ಹಾಕಿ ಒಂದು 15 ನಿಮಿಷ ಕುದಿಸಿ ತಣ್ಣಗಾದ ಬಳಿಕ ಮಿಕ್ಸಿಯಲ್ಲಿ ಅದನ್ನು ರುಬ್ಬಿದರೆ ನುರಿಯಾದಂತಹ ಮಿಶ್ರಣ ಶಾಂಪೂವಿನಂತೆ ನಮಗೆ ಸಿಗುತ್ತೆ. ಅದನ್ನು ಕೂದಲನ್ನು ನೆನೆಸಿ ಆ ನೈಸರ್ಗಿಕ ಶಾಂಪೂವನ್ನು ಕೂದಲ ಬುಡ ಮತ್ತು ಇಡೀ ಕೂದಲಿಗೆ ಹಚ್ಚಿ 3-5 ನಿಮಿಷ ಮಸಾಜ್ ಮಾಡಿ ನಂತರ ಶುದ್ಧವಾದ ನೀರಿನಿಂದ ತೊಳೆಯೋದ್ರಿಂದ ಕೂದಲು ಸ್ವಚ್ಛಗೊಳ್ಳುತ್ತದೆ. ತಲೆ ಹೊಟ್ಟು ಕಡಿಮೆ ಮಾಡಲು ಕೂಡ ಇದು ಸಹಕಾರಿಯಾಗ್ತದೆ. ನುಣುಪಾಗಿ ಅಂದರೆ ನಮಗೆ ಶೈನಿಂಗ್ ಬೇಕು ಅನ್ನುವಂಥವ್ರಿಗೂ ಕೂಡ ಈ ನೈಸರ್ಗಿಕ ಶಾಂಪೂನಿಂದ ಲೋಳೆ ಸರ ಹಾಕಿರೋದ್ರಿಂದ ಅದು ಶೈನಿಂಗು ಕೂಡ ನಮಗೆ ಕೊಡುತ್ತೆ ಮತ್ತು ಕೂದಲು ಉದುರೋದನ್ನು ಕೂಡ ನಿವಾರಿಸಿ ಕೂದಲ ಬೆಳವಣಿಗೆಗೆ ಸಹಕಾರಿಯಾಗೋದನ್ನು ಕಾಣಬಹುದು. ಮತ್ತು ಕಪ್ಪು ಕೂದಲು ಬಿಳಿಯಾಗದಂತೆ ಕೂಡ ತಡೆಯಲು ಈ ಶಾಂಪೂ 100% ಸಹಕಾರಿ ಅನ್ನೋದನ್ನು ಕಾಣ್ಬೋದು. ಇದೊಂದು ನೈಸರ್ಗಿಕ ಶಾಂಪು ಆಗಿರೋದ್ರಿಂದ ಬಿಳಿ ಕೂದಲನ್ನು ಶಾಶ್ವತವಾಗಿ ಖಂಡಿತ ಕಪ್ಪಾಗಿಸಲು ಸಾಧ್ಯ ಇಲ್ಲ. ಈಗಾಗಲೇ ಇರ್ತಕ್ಕಂಥ ಬಿಳಿ ಕೂದಲ ಜೊತೆಗೆ ಇರ್ತಕ್ಕಂಥ ಕಪ್ಪು ಕೂದಲ ಆರೈಕೆಗೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಇರೋ ಕೂದಲು ಬೇಗ ಬಿಳಿಯಾಗದಂತೆ ತಡೆಯಲು ಸಹಕಾರಿಯಾಗೋದನ್ನು ಕಾಣಬಹುದು. ರಾಸಾಯನಿಕ ಮುಕ್ತ ಶಾಂಪು ಆಗಿರೋದ್ರಿಂದ ಆರೋಗ್ಯಕ್ಕೂ ಉಪಯುಕ್ತವಾಗಿರುವಂಥದ್ದನ್ನು ಕಾಣ್ಬೋದು. ಇತ್ತೀಚಿನ ದಿನಮಾನದಲ್ಲಿ ಒತ್ತಡದ ಬದುಕು ಸಾಗಿಸುವ ಎಲ್ಲರೂ ಮನಸ್ಸಿಗೆ ಅಂದರೆ ವಯಸ್ಸಿಗೆ ಮೀರಿ ಬಿಳಿ ಕೂದಲು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ನಾವು ತೆಗೆದುಕೊಳ್ಳುವ ಆಹಾರ ಹಾಗೂ ಕ್ಷಣ ಮಾತ್ರದಲ್ಲಿ ಕೂದಲನ್ನು ರಾಸಾಯನಿಕ ಶಾಂಪೂವಿನನ್ನು ಬಳಸಿ ಕೂದಲ ಬುಡವ ತನ್ನ ಸತ್ವವನ್ನು ಕಳೆದುಕೊಳ್ತಾ ಇದೆ. ಭವಿಷ್ಯದಲ್ಲಿ ಕೂದಲು ತಾಜಾವಾಗಿರದೆ ಒರಟಾಗಿ ಕಂಡು ಬರ್ತದೆ. ಈ ಒರಟುತನವನ್ನು ಹೋಗಲಾಡಿಸಲು ರಾಸಾಯನಿಕ ಕಂಡೀಷನರ್ಗಳನ್ನು ಜೆಲ್ಗಳ ಮಾರಿ ಹೋಗ್ತಾ ಇದ್ದೀವಿ.
ಆ ಕೂದಲ ಜೊತೆಗೆ ಆರೋಗ್ಯದಲ್ಲಿ ಗಂಭೀರ ಅಂದರೆ ಮಾರಣಾಂತಿಕ ಅಂದರೆ ಅರ್ಬುದ ಕ್ಯಾನ್ಸರ್ ರೋಗಗಳ ಕಾಣಿಸ್ಕೊಳ್ತಾ ಇವೆ. ಅವುಗಳಿಂದ ಮುಕ್ತರಾಗಲು ನೀವೆಲ್ಲ ಇಂದು ಈ ನೈಸರ್ಗಿಕ ಶಾಂಪೂವಿನ ಮೊರೆ ಹೋಗಬೇಕಾಗಿರೋದು ಇಂದು ಅಗತ್ಯವಾಗಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಈ ವಿಧಾನವನ್ನು ಅನುಸರಿಸ್ತಾ ಇದ್ದಾರೆ. ಮನೆಯಲ್ಲೇ ತಿಂಗಳಿಗೊಮ್ಮೆ ಈ ರೀತಿ ಶಾಂಪೂ ತಯಾರಿಸಿ ಬಳಸೋದ್ರಿಂದ ನೈಸರ್ಗಿಕ ಶಾಂಪೂವಿನ ಬಳಕೆಯಿಂದ ಆಗುವ ಲಾಭವನ್ನು ಪಡೆದುಕೊಂಡು ರೋಗಗಳಿಂದ ಮುಕ್ತರಾಗೋಣ ಬಂಧುಗಳೇ. ಇದಾಗಿತ್ತು ಇಂದಿನ ವಿಶೇಷ. ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವೆ ನಿಮಗಾಗಿ. ವಂದನೆಗಳು.